ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ದೇಶದ ಎಲ್ಲಾ ದೊಡ್ಡ ರಾಜ್ಯಗಳಲ್ಲಿ ಏಮ್ಸ್ ಸ್ಥಾಪಿಸಿದ ಕೇಂದ್ರ ಸರ್ಕಾರ ದಕ್ಷಿಣ ಭಾರತದಿಂದ ಕೇಂದ್ರಕ್ಕೆ ಆರ್ಥಿಕ ಮತ್ತು ಬೌದ್ಧಿಕ ಸಂಪನ್ಮೂಲವಾಗಿರುವ ಕರ್ನಾಟಕಕ್ಕೆ ಏಮ್ಸ್ ನೀಡುವಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಸಂಸದ್ ಜಿ ಕುಮಾರ್ ನಾಯಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಅವರಿಂದು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಏಮ್ಸ್ ಹೋರಾಟ ಸಮಿತಿ ಆಯೋಜಿಸಿದ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಪಕ್ಕದ ಆಂಧ್ರ ಮತ್ತು ತೆಲಂಗಾಣ ನೂತನ ರಾಜ್ಯಗಳಿಗೆ ಏಮ್ಸ್ ನೀಡಿದ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾತ್ರ ನೀಡದಿರಲು ಕಾರಣವೇನು? ಏಮ್ಸ್ ಸಂಸ್ಥೆಯನ್ನು 1950ರಲ್ಲಿ ಪ್ರಥಮ ಪ್ರಧಾನಿ ನೆಹರು ಸ್ಥಾಪಿಸಿದರು. ನಂತರ ಎಲ್ಲಾ ಸರ್ಕಾರಗಳು ಇದನ್ನು ಮುಂದುವರಿಸಿದರು. ಕೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅನೇಕ ರಾಜ್ಯಗಳಿಗೆ ಏಮ್ಸ್ ನೀಡಿದೆ. ಇದನ್ನು ನಾವು ಸ್ವಾಗತಿಸುತ್ತೇವೆ. ಆದರೆ ಕರ್ನಾಟಕಕ್ಕೆ ಮಾತ್ರ ಏಮ್ಸ್ ನೀಡಲು ಮಲತಾಯಿ ಧೋರಣೆ ಏಕೆ? ಈ ಲೋಕಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸಂಸದರು ಜಯಗಳಿಸಿದ್ದಾರೆ. ಆದರೆ ಈ ಹಿಂದೆ ಎಲ್ಲಾ ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಗಳಿಸಿತ್ತು. ಕರ್ನಾಟಕ ರಾಜ್ಯದಿಂದ 19 ಬಿಜೆಪಿ ಸಂಸದರು ಜಯಗಳಿಸಿದ್ದಾರೆ. ಕಾಂಗ್ರೆಸ್ ಕೇವಲ 9 ಸಂಸದರನ್ನು ಹೊಂದಿದೆ. ಬಿಜೆಪಿಗೆ ಅತಿ ಹೆಚ್ಚು ಸಂಸದರು ನೀಡಿದ ರಾಜ್ಯಕ್ಕೆ ಏಮ್ಸ್ ನೀಡುತ್ತಿಲ್ಲ ಏಕೆ? ಕೇಂದ್ರ ಸರ್ಕಾರವೇ ಮಹತ್ವಾಕಾಂಕ್ಷೆ ಜಿಲ್ಲೆ ಎಂದು ಘೋಷಿಸಿದೆ. ಈ ಮಹತ್ವಾಕಾಂಕ್ಷೆ ಜಿಲ್ಲೆಯಲ್ಲಿ ಶಿಕ್ಷಣ, ಆರೋಗ್ಯ ಸುಧಾರಣೆ ಬೇಡವೇ? ಇಲ್ಲಿಯ ಜನರಿಗೆ ಉತ್ತಮ ಆರೋಗ್ಯ ವ್ಯವಸ್ಥೆ ಕಲ್ಪಿಸುವುದು ಸರ್ಕಾರದ ಜವಾಬ್ದಾರಿ ಅಲ್ಲವೇ? ಇಲ್ಲಿ ಕೈಗಾರಿಕೆ ಕೇಂದ್ರಗಳ ಸ್ಥಾಪಿಸುವ ಮೂಲಕ ನಿರುದ್ಯೋಗ ಸಮಸ್ಯೆ ನಿವಾರಿಸುವುದು ಕೇಂದ್ರ ಸರ್ಕಾರಕ್ಕೆ ಹೊಣೆ ಇಲ್ಲವೇ ಎಂದು ಹೇಳಿದರು. ಚಂದ್ರಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹಲವಾರು ಜನ ಬೀದರಿಂದ ಇರ್ತಕ್ಕಂಥ ನಮ್ಮ ಹೋರಾಟಗಾರರಾಗಿರ್ತಕ್ಕಂಥ ಪನ್ನರಾಜ್ ಅವರು ಬಂದಿದ್ದಾರೆ, ಕೊಪ್ಪಳದಿಂದ ಬಂದಿದ್ದಾರೆ ಮತ್ತು ನಮ್ಮ ರಾಯಚೂರಿನ ಏಮ್ಸ್ ಹೋರಾಟಕ್ಕೆ ಇವತ್ತ ನಮಗೆ ತೊಂದರೆ ಕೊಡಲು ಬಂದಿದ್ದಾರೆ. ನಾವು ಒಂದೇ ಇಲ್ಲ, ಇಡೀ ಅಪ್ಪಳಿಸಿದೆ. ಇವತ್ತ ನರೇಂದ್ರ ಮೋದಿ ಅವರೇ, ನೀವು ಯಾರು ನಮಗೆ ಏಮ್ಸ್ ಕೊಡೋದು ತಪ್ಪಿಸೋದು ಶಿಕ್ಷೆ ಕೊಡ್ತಾ ಇಲ್ಲ. ನಾವು ನಿಮ್ಮನ್ನ ಶಿಕ್ಷೆ ಕೇಳ್ತಾ ಇಲ್ಲ. ಕರ್ನಾಟಕದಿಂದ ಕೋಟೆಯನ್ನ ರಾಯಚೂರಲ್ಲಿ ಭದ್ರಗೊಳಿಸಬೇಕು. ಅದು ಹಳೆಯ ಕೋಟೆ, ನಮ್ಮ ಹಿರಿಯರು ಕಟ್ಟಿದಂಥದ್ದು. ನಾವು ಕಟ್ಟಬೇಕಾಗಿರೋ ಕೋಟೆ ಅಂತ ಹೇಳಿದರೆ ಪ್ರಜಾಪ್ರಭುತ್ವದ ಕೋಟೆ, ಪ್ರಜಾಪ್ರಭುತ್ವದ ಕೋಟೆ ಒಳಗೆ ಮೊಟ್ಟ ಮೊದಲನೇದಾಗಿ ಶಿಕ್ಷಣ ಮತ್ತು ಆರೋಗ್ಯ. ಶಿಕ್ಷಣ ಮತ್ತು ಆರೋಗ್ಯ ನಾವು ಕಟ್ಟಬೇಕಾಗಿರುವಂತಹ ದೊಡ್ಡ ಕೋಟೆಗಳು. ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿಮಗೆ ಬೇಕಾಗಿರುವಂಥದ್ದು ಒಂದೇ ಏಮ್ಸ್. ಅದು ನಮ್ಮ ಒಂದು ನಿರ್ದಿಷ್ಟ ಗುರಿ. ಅದು ನಮಗೆ ನಾಳೆ ಅಲ್ಲೇ ಬೇಕೇ ಬೇಕು. ಇದನ್ನು ನಾವು 28 ಜನ ಒಟ್ಟಾರೆ ಹೋಗಿ ಪ್ರಧಾನಮಂತ್ರಿಗಳ ಮುಂದೆ ಕೂತ್ಕೊಂಡ್ರೆ ನನಗನ್ಸುತ್ತೆ ಪ್ರಧಾನಮಂತ್ರಿಗಳಿಗಾಗಲಿ ಆರೋಗ್ಯ ಸಚಿವರಿಗಾಗಲಿ ಕರ್ನಾಟಕದ ಬಗ್ಗೆ ಯಾವುದೇ ದ್ವೇಷ ಇದೆ ಅಂತ ನನಗೇನು ಅನ್ಸೋಲ್ಲ. 10 ನಿಮಿಷದಲ್ಲಿ ಸ್ಯಾಂಕ್ಷನ್ ಮಾಡಿ ಕೊಡ್ತಾ ಇದ್ದಾರೆ. 10 ಮಿನಿಟ್ಸ್ ಸ್ಯಾಂಕ್ಷನ್ ಮಾಡಿ ಕೊಡ್ತಾ ಇದ್ದಾರೆ. ನಾವು ತೋರಿಸಬೇಕಾಗಿರುವಂಥದ್ದು ಕರ್ನಾಟಕದ ಪ್ರಜ್ಞೆ ಅಲ್ಲಿಂದ ಇಲ್ಲಿವರೆಗೂ ವಿಸ್ತರಿಸಿದೆ. ಅದು ಹಿಂದಿನ ಕನ್ನಡ ಕಾವ್ಯದಲ್ಲಿ ಏನ್ ಹೇಳ್ತಾ ಇದೆ? ಕಾವೇರಿ ಗೋದಾವರಿಯಿಂದ ಕಾವೇರಿವರೆಗೂ ಹೇಳ್ತಾ ಇದ್ದೀವಿ. ನಾವು ನಮ್ಮ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರಧಾನಮಂತ್ರಿಗಳಿಗಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ಈಗಾಗಲೇ ಶಿಫಾರಸು ಮಾಡಿದ್ದಾರೆ. ಹೀಗಾಗಿ ಈಗ ನಿಂತಿರೋದೀಗ ಕೇಂದ್ರ ಸರ್ಕಾರ. ನಾನು ಕೇಳಕ್ ಬಯಸ್ತಾ ಇದ್ದೀನಿ, ಯುವಕರೇ, ಎಲ್ಲ ವಿದ್ಯಾರ್ಥಿಗಳೇ, ಇವತ್ತು 22 ರಾಜ್ಯಗಳಲ್ಲಿ ಇವತ್ತು ಏಮ್ಸ್ ಅನ್ನ ಸ್ಥಾಪನೆ ಆಗಿದೆ. ಇವತ್ತಾಗಲೇ ಕುಮಾರ್ ನಾಯಕ್ ಸಾಹೇಬರು ಹೇಳಿದರೆ 22 ಏಮ್ಸ್ ಅನ್ನ ಸ್ಥಾಪನೆ ಮಾಡಿದಾಗ ನೀವು ಕರ್ನಾಟಕಕ್ಕೆ ಯಾಕೆ ನೀವು ಮಲತಾಯಿ ಧೋರಣೆ ತೋರಿಸ್ತಾ ಇದ್ದೀರಿ ಅಂತ ನಾವು ಇವತ್ತು ಕೇಳಬೇಕಾಗ್ತದೆ. ಹೌದಾ ಇಲ್ಲ? ಕೇಳಬೇಕಾಗ್ತದಿಲ್ಲ. ಇವತ್ತು ಎಲ್ಲಾ ಕಡೆ ನೀವು ಏಮ್ಸ್ ಅನ್ನ ನೀವು ಕೊಟ್ಟ ಮೇಲೆ ಇವತ್ತು ರಾಯಚೂರಿಗೆ ನೀವು ಕರ್ನಾಟಕಕ್ಕೆ ನೀವು ಕೊಡ್ತಾ ಇಲ್ಲ ಅಂತಂದ್ರೆ ಏನಿದು? ನಿಮ್ಮ ಉದ್ದೇಶ ಏನು? ಯಾವ ಒಂದು ಷಡ್ಯಂತ್ರದಲ್ಲಿ ನೀವು ಕೊಡ್ತಾ ಇಲ್ಲ ಅಂತ ನಾವು ಕೇಳಬೇಕಾಗ್ತದೆ. ಇವತ್ತು ನಾವು ಬಹಳ ನಿರೀಕ್ಷೆ ಇತ್ತು. ಈ ಸಲ ಯಾವುದೇ ಕಾರಣಕ್ಕೂ ಇವತ್ತು ಈ ಬಜೆಟ್ ಅಲ್ಲಿ ನಮಗೆ ಕೊಡ್ತಾರೆ ಅಂತ ಹೇಳಿ ನಮ್ಗೆ ಬಹಳ ನಿರೀಕ್ಷೆ, ಆದ್ರೆ ಅದು ನಿರಾಶೆ ಆಯ್ತು ಇವತ್ತು.
ಹೇಮ್ಸ್ ಮಂಜೂರಾತಿಗೆ ಯಾವುದೇ ತ್ಯಾಗಕ್ಕೂ ಸಿದ್ಧ. ಬಿಜೆಪಿ ಪಕ್ಷದ ಮುಖಂಡರ ನಿಯೋಗ ಪ್ರಧಾನ ಬಳಿ ನಿಯೋಗ ಹೋಗಲು ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಕಾರ್ಪೊರೇಷನ್ ವಿಮಾನ ನಿಲ್ದಾಣಗಳ ವ್ಯವಸ್ಥೆಯ ಕುರಿತು ಕೇಂದ್ರ ಸರ್ಕಾರ ಕೇಳಿತು. ಹಿಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವ ಸರ್ಕಾರದ ಅವಧಿಯಲ್ಲಿ ನಗರಸಭೆಯನ್ನು ಕಾರ್ಪೊರೇಷನ್ ಆಗಿ ಮೇಲ್ದರ್ಜೆಗೇರಿಸಲು ತೀರ್ಮಾನಿಸಲಾಯಿತು. ಲಕ್ಷ್ಮಣ ಸವದಿಯವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಅವಧಿಯಲ್ಲಿ ಕೆಕೆಆರ್ಡಿಬಿಯಿಂದ 50 ಲಕ್ಷ ರು ಅನುದಾನವನ್ನು ವಿಮಾನ ನಿಲ್ದಾಣಕ್ಕೆ ನೀಡಲು ನಿರ್ಧರಿಸಲಾಗಿತ್ತು. ಕಳೆದ 75 ವರ್ಷಗಳಿಂದ ವಿಮಾನ ನಿಲ್ದಾಣ ಜಾಗವಿದ್ದರೂ ಯಾರೊಬ್ಬರೂ ಗಮನ ಹರಿಸಲಿಲ್ಲ. ಮಹಾನಗರ ಪಾಲಿಕೆಯಾಗಿರುವ ರಾಯಚೂರು ನಗರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 200 ಕೋಟಿ ರು ನೀಡಿರುವುದನ್ನು ಜನತೆ ಮರೆಯಬಾರದು. ಜೆಡಿಎಸ್ ಪಕ್ಷದ ಸರ್ಕಾರ ಈ ಹಿಂದೆ ಅಧಿಕಾರದಲ್ಲಿದ್ದಾಗ ಎಚ್.ಡಿ. ಕುಮಾರಸ್ವಾಮಿ ಅವರು ನಗರದ ಕುಡಿಯುವ ನೀರಿನ ಯೋಜನೆಗೆ 200 ಕೋಟಿ ರು ಅನುದಾನ ನೀಡಿದರು. ಯಾವ್ಯಾವ ಪಕ್ಷದ ಅವಧಿಯಲ್ಲಿ ಏನಾಗಿದೆ ಎಂದು ಜನತೆ ತಿಳಿದುಕೊಳ್ಳಬೇಕು. ಬಿಜೆಪಿ ಪಕ್ಷದ ಅವಧಿಯಲ್ಲಿಯೇ 8 ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ಪ್ರಾರಂಭವಾಗಿವೆ. ರಾಯಚೂರು ಜಿಲ್ಲೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಏಮ್ಸ್ ಸ್ಥಾಪನೆಗೆ ಸಂಪೂರ್ಣ ಬೆಂಬಲವಿದೆ. ಜಿಲ್ಲೆಯ ಅಭಿವೃದ್ಧಿ ಪಕ್ಷಾತೀತವಾಗಿ ಬೆಂಬಲಿಸುವ ಅಗತ್ಯ ರಾಜಕಾರಣ ಬೇರೆ ಸಂದರ್ಭದಲ್ಲಿ ಮಾಡೋಣ ಎಂದು ಹೇಳಿದರು. ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾನ್ಯ ಸೌದಿ ಅವರು ಇನ್ಚಾರ್ಜ್ ಮಂತ್ರಿಗಳಿದ್ದಾಗ ಕೆಕೆಆರ್ಡಿಬಿ ಮ್ಯಾಕ್ರೋ ಯೋಜನೆ ಏನಿರ್ತದ, ಮ್ಯಾಕ್ರೋ ಯೋಜನೆಯಲ್ಲಿ 50 ಕೋಟಿ ರೂಪಾಯಿ ತಕ್ಷಣ ಡಿಸಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಇವತ್ತು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಏಕೈಕ ಸರ್ಕಾರ ಯಾವುದಾದ್ರು ಇದ್ರೆ ಅದು ಬಿಜೆಪಿ ಸರ್ಕಾರ ಅಂತ ಹೇಳಿಕ್ಕೆ ಬಯಸ. ಅನೇಕ ವರ್ಷಗಳಿಂದ ಏರ್ಪೋರ್ಟ್ ಜಾಗ ಅಲ್ಲೇ ಇತ್ತು, ಆದ್ರೂ ಯಾರು ಏರ್ಪೋರ್ಟ್ ಮಾಡ್ಬೇಕಂತೇಳಿ 75 ವರ್ಷದಲ್ಲಿ ಯಾರಿಗೂ ಕಾಣಲಿಲ್ಲ. ಆದ್ರೆ ನಮ್ಮ ಸರ್ಕಾರ ಬಂದ್ಮೇಲೆ ಮಾನ್ಯ ಸೌದಿ ಅವರು 50 ಕೋಟಿ ರೂಪಾಯಿ ಡಿಸಿ ಅಕೌಂಟಿಗೆ ಅವತ್ತಿನ ಕಾಲದಲ್ಲಿ ಕೆಕೆಆರ್ಡಿಬಿ ಮ್ಯಾಕ್ರೋ ಯೋಜನೆಯಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು. ಇದರ ಜೊತೆಗೆ ಬೈಪಾಸ್ ರಸ್ತೆಗಳಾಗಬೇಕು, ಹೈದರಾಬಾದ್ ಮತ್ತು ಮುಖ್ಯ ರಸ್ತೆಗಳಿಗೆ ಸಮೀಪ ಇರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು 8,000 ಕೋಟಿ ರೂಪಾಯಿಗಳ ಅನುದಾನ ಕೇಂದ್ರ ಸರ್ಕಾರದ ರಸ್ತೆಗಳು ಇವತ್ತು ರಾಯಚೂರಿನ ಸುತ್ತಮುತ್ತ ಬರ್ತಾ ಇದೆ. ಇವತ್ತು ಬಹುಶಃ ಇತಿಹಾಸದಲ್ಲಿ ಯಾವತ್ತು ಯಾವ ಕಾರ್ಪೊರೇಷನ್ಗಳು 200 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಅನುದಾನ ಬಂದಂತ ಉದಾಹರಣೆ ಇಲ್ಲ. ಆದ್ರೆ ರಾಯಚೂರು ನಗರಸಭೆ ಕಾರ್ಪೊರೇಷನ್ ಆದ ಕೆಲವೇ ದಿನದಲ್ಲಿ ಇವತ್ತು 200 ಕೋಟಿ ರೂಪಾಯಿ ಡಿಸಿ ಅಕೌಂಟಿಗೆ ಬಂದಿದೆ. ಅದು ಕೇಂದ್ರ ಸರ್ಕಾರದ ಅನುದಾನ ಅಂತ ಹೇಳಿಕ್ಕೆ ಬಯಸಿದೆ ನಾನು. ಇವತ್ತು ರಾಯಚೂರು ಸಂಪೂರ್ಣ ಮೂಲಭೂತ ಸೌಕರ್ಯ ಆಗಬೇಕು, ರಾಯಚೂರು ಅಭಿವೃದ್ಧಿ ಆಗಬೇಕು, ರಾಯಚೂರು ಇತರ ನಗರಗಳಿಗೆ ಸರಿಸಮಾನವಾಗಿ ಬರಬೇಕಂತೇಳಿ ಕಾರ್ಪೊರೇಷನ್ಗೆ 200 ಕೋಟಿ ಕೊಟ್ಟಂತ ಪಕ್ಷ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸಿದೆ ನಾನು. ಎಲ್ಲರೂ ತಿಳ್ಕೋಬೇಕು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರದ ಕಳೆದ 11 ವರ್ಷದ ಆಡಳಿತಾಭಿವೃದ್ಧಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಿರ್ಲಕ್ಷ್ಯತನ ಮತ್ತು ಮಲತಾಯಿ ವೈರಿ ಧೋರಣೆ ಅನುಸರಿಸುವ ಮೂಲಕ ಈ ಭಾಗದ ಅಭಿವೃದ್ಧಿ ಹೆಸರಲ್ಲಿ ಮಂಜೂರಾದ ಯೋಜನೆಗಳು ಧಾರವಾಡಕ್ಕೆ ಸ್ಥಳಾಂತರ ಮಾಡಲಾಗುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸಂಸ್ಥಾಪಕ ಡಾಕ್ಟರ್ ಲಕ್ಷ್ಮಣ ದಸ್ತಿ ಅವರು ತೀವ್ರ ಖಂಡಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕೇಂದ್ರ ಸರ್ಕಾರ ಸಚಿವ ಸಂಪುಟದಲ್ಲಿ ಪ್ರಹ್ಲಾದ್ ಜೋಶಿ ಅವರು ರಾಜ್ಯದ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶ ರಚನಾತ್ಮಕ ಪ್ರಗತಿಗೆ ಪ್ರಹ್ಲಾದ್ ಜೋಶಿ ಅವರ ಕುತಂತ್ರ ನಗರದಲ್ಲಿ ಏಮ್ಸ್ ಸ್ಥಾಪನೆ ಮಾರಕವಾಗಿದೆ. ಪ್ರಹ್ಲಾದ್ ಜೋಶಿ ಅವರ ಕುತಂತ್ರ ಕೇಂದ್ರ ಸರ್ಕಾರ 2ನೇ ಅವಧಿಯ ಬಜೆಟ್ನಲ್ಲಿ ಏಮ್ಸ್ ಘೋಷಣೆ ಆಗಿಲ್ಲ ಎಂದರು. ಕಲ್ಯಾಣ ಕರ್ನಾಟಕ ಭಾಗದ ಬಹುತೇಕ ಜನರು ಉದ್ಯೋಗಕ್ಕಾಗಿ ರಾಜ್ಯ ಸೇರಿ ನೆರೆ ರಾಜ್ಯಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಇದನ್ನು ತಪ್ಪಿಸಲು ರಾಜ್ಯದ 6 ಸಚಿವರಿಂದ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಉದ್ಯೋಗ ಸೃಷ್ಟಿ ಕಂಪನಿಗಳನ್ನು ಸ್ಥಾಪನೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದರೆ ಪ್ರಹ್ಲಾದ್ ಜೋಶಿ ಅವರು ಅತ್ಯಂತ ಪ್ರಭಾವ ನಾಯಕ, ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಿಸಿದ ಯಾವುದೇ ಯೋಜನೆಗಳ ಅನುಷ್ಠಾನ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರ ಬಳಿ ಮಾಹಿತಿ ಪಡೆದು ಕೇಂದ್ರ ಸರ್ಕಾರ ಯೋಜನೆಗಳು ಮಂಜೂರು ಮಾಡಲಾಗುತ್ತಿದೆ. ಪ್ರಹ್ಲಾದ್ ಜೋಶಿ ಅವರ ಕುತಂತ್ರದಿಂದ ಈ ಭಾಗ ಅಭಿವೃದ್ಧಿಯಿಂದ ವಂಚಿತಗೊಂಡಿದೆ ಎಂದು ಹೇಳಿದರು. ನಾವೇ ತಗೋಬೇಕು ಅಂತ ಕುತಂತ್ರ ಮಾಡ್ತಾ ಇದ್ದಾರೆ. ಯಾಕಂದ್ರೆ
ನಮ್ಮ ಪ್ರಹ್ಲಾದ್ ಜೋಶಿಯವರು ಎಲ್ಲಿವರೆಗೆ ಕೇಂದ್ರದಲ್ಲಿ ಮಂತ್ರಿ ಇರ್ತಾರೆ ಅಲ್ಲಿ ತನಕ ನಾವೆಲ್ಲ ಹೈದರಾಬಾದ್ ಕರ್ನಾಟಕ ಏನು ಸಿಕ್ಕಂತೂ ವಿಶ್ವಾಸ ಆಗ್ತಾ ಇಲ್ಲ. ಯಾಕಂದ್ರೆ ಪ್ರಭಾವಿ ನಾಯಕರು ಮೋದಿ ಸಾಹೇಬರು ಏನೇ ಕೇಳಬೇಕಾದ್ರೆ ಕರ್ನಾಟಕ ವಿಷಯಕ್ಕೆ ಸಂಬಂಧಪಟ್ಟಂಗ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳ್ತಾರೆ. ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಅವರು ಇಡೀ ಕರ್ನಾಟಕದೇ ಏನೇ ಕೇಳಬೇಕಾಯ್ತು ಅಂದ್ರೆ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳ್ತಾರೆ. ಈಗ 2 ವರ್ಷ ಇದು ಬಜೆಟ್ ಆಗಿ ನೋಡ್ತಾ ಇದ್ದೀವಿ, ಏಮ್ಸ್ ಬಗ್ಗೆ ಪ್ರಸ್ತಾಪ ಇಲ್ಲ. ಕೇಳಿದ್ರೆ ನಂತರ ಅದ್ರ ಬಗ್ಗೆ ನಾವು ನಮ್ಮ ನೀತಿ ಇಲ್ಲ, ಅವರ ಪಾಲಿಸಿನೇ ಏಮ್ಸ್ಗೆ ಬಾರಿದೆ. ಪಾಲಿಸಿನೇ ಅಂದ್ರೆ ಇದು ಒಂದು ನಾವು ರಾಯಚೂರಾಗ ಸ್ಟ್ರೈಕ್ ಕುಂತೀವಿ ಪಾಲಿಸಿ ಇಲ್ಲ. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಪ್ರಭಾವ ಎಷ್ಟದ ಅಂತ ತಿಳ್ಕೊಬೇಕು. ಪ್ರಹ್ಲಾದ್ ಜೋಶಿ ಪ್ರಭಾವ ಎಷ್ಟದ ಅಂತ ತಿಳ್ಕೊಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ನಾವು ಸುಮಾರು 2.5 ವರ್ಷಕ್ಕೆ 1,000 ಜನ ಇಲ್ಲಿ ಹೋರಾಟ ಮಾಡ್ತೇವೆ ಏಮ್ಸ್ ಕೊಡಬೇಕಂತ. ಪ್ರಹ್ಲಾದ್ ಜೋಶಿಯವರಿಗೆ ಎಲ್ಲ ಬರ್ತದ ಇಲ್ಲಿ ಹೋರಾಟ ನಡೆಯೋದು. ಮತ್ತು ಇಲ್ಲಿನವರು ಹೋರಾಟಗಾರ ಹೋದಾಗ ಕಾಲು ಬೀಸ್ಕೊಂಡ ಮನುಷ್ಯ ಅಂದ್ರೆ ಎಷ್ಟು ದುಷ್ಟ ಮನುಷ್ಯ ಅನ್ನೋದು. ಯಾಕಂದ್ರೆ ನಮ್ಮ ಮರ್ಯಾದೆ ಅದ ಭಾರತ ಸರ್ಕಾರದ ಮಂತ್ರಿ. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ಕಳಪೆ, ಔಷಧ ಪೂರೈಕೆಯೇ ಹಿನ್ನೆಲೆ ಜನರಿಗೆ ಆರೋಗ್ಯ ಹಕ್ಕಿನ ಕುರಿತು ಜಾಗೃತಿ ಮೂಡಿಸಲು ಫೆಬ್ರವರಿ 3ರಿಂದ 14ವರೆಗೆ ಬೀದರ್ನಿಂದ ಬೆಂಗಳೂರು ತನಕ ಜಾಗೃತಿ ಜಾಥಾ ನಡೆಸಲಾಗುತ್ತಿದೆ ಎಂದು ಕರ್ನಾಟಕ ಡ್ರಗ್ ಆಕ್ಷನ್ ಫೋರಂ ಹಾಗೂ ಸಾರ್ವತ್ರಿಕ ಆರೋಗ್ಯ ಆಂದೋಲನದ ಪ್ರಮುಖ ಡಾಕ್ಟರ್ ಗೋಪಾಲ್ ಡಬಡೆ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ರಾಜ್ಯದಲ್ಲಿ ಬಾಣಂತಿಯರ ಸಾವಿಗೆ ಕಳಪೆ ಔಷಧ ಪೂರೈಕೆ ಮಾಡಿದ್ದು ಎಂಬುದನ್ನು ತನಿಖೆಯಲ್ಲಿ ಗೊತ್ತಾಗಿದೆ. ಇದರಲ್ಲಿ ಸರ್ಕಾರದ ನಿರ್ಲಕ್ಷ್ಯವೂ ಇದೆ ಎಂದರು. ಔಷಧಿ ಖರೀದಿಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ. ಕೆಲವರು ಲಂಚ ಪಡೆದು ಕಳಪೆ ಮಟ್ಟದ ಔಷಧಿಗಳನ್ನು ಖರೀದಿ ಮಾಡಿದ ಪರಿಣಾಮ ಬಾಣಂತಿಯರ ಸಾವು ನಡೆದಿದೆ. ಪಶ್ಚಿಮ ಬಂಗಾಳದ ಔಷಧಿ ತಯಾರಿಕಾ ಕಂಪನಿಗಳಿಂದ ಕಳಪೆ ಮಟ್ಟದ ಔಷಧಿಗಳನ್ನು ರಾಜ್ಯಕ್ಕೆ ಸರಬರಾಜು ಮಾಡಲಾಗಿದೆ. ಆದರೆ ಕೆಎಸ್ಎಂಎಸ್ಸಿಎಲ್ ಅಧಿಕಾರಿಗಳು ಮುಂಚಿತವಾಗಿ ನೋಟಿಸ್ ಕಳಿಸಬೇಕು ಮತ್ತು ಕಪ್ಪು ಪಟ್ಟಿಗೆ ಸೇರಿಸಬೇಕು. ನಮ್ಮ ರಾಜ್ಯಕ್ಕೆ ಔಷಧ ಒದಗಿಸುವ ಕರ್ನಾಟಕ ರಾಜ್ಯ ವೈದ್ಯಕೀಯ ಸೇವಾ ನಿಗಮ ನಿಯಮಿತ ಸಂಸ್ಥೆಯು ಪರೀಕ್ಷೆ ಮಾಡದೆ ಔಷಧಿಗಳನ್ನು ನೇರವಾಗಿ ಸರಬರಾಜು ಮಾಡುವುದರಿಂದ ಬಾಣಂತಿಯರ ಸಾವು ಸಂಭವಿಸುತ್ತಿವೆ ಎಂದು ಹೇಳಿದರು. ಆಮೇಲೆ 31 ಸಂಘಟನೆಗಳ ಒಕ್ಕೂಟ ಏನಪ್ಪಾ ಅಂತಂದ್ರೆ ಆರೋಗ್ಯ ನಮ್ಮ ಹಕ್ಕು ಅನ್ನೋ ಒಂದು ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕ ಔಷಧಿಗಳ ಸದ್ಬಳಕೆ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂತ ಒಂದು ಎರಡು ಸಂಸ್ಥೆ ಮುಖಾಂತರ ನಾವು ಮಾಡ್ತಾ ಇದ್ವಿ. ಇದು ಜನರಲ್ಲಿ ಜಾಗೃತಿ ಮೂಡಿಸಲು ಒಂದು ಜಾಥಾ ಮಾಡ್ತಾ ಇದ್ದೀವಿ ನಾವು. ಅದು ಮೊನ್ನೆ 3ನೇ ತಾರೀಕು ಸೋಮವಾರ ಮಾರ್ಚ್ ಬೀದರಿಂದ ಸ್ಟಾರ್ಟ್ ಆಗಿದೆ. ಬೀದರ್ ಮುಗಿಸಿ ಗುಲ್ಬರ್ಗ ಮಾಡಿ ಆಮೇಲೆ ಇವಾಗ ಇವತ್ತು ರಾಯಚೂರಿಗೆ ಬಂದಿದ್ದೀವಿ. ನಾಳೆ ಕೊಪ್ಪಳ, ಆಮೇಲೆ ನಾಡದ್ದು ಬೆಳ್ಳಾರಿ, ಆಮೇಲೆ 2 ದಿವಸ ಗ್ಯಾಪ್ ಇದೆ. ಆಮೇಲೆ ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಕೊನೆಗೆ 14ನೇ ಫೆಬ್ರವರಿ ಶುಕ್ರವಾರ ದಿವಸ ಫೆಬ್ರವರಿ ಬೆಂಗಳೂರಲ್ಲಿ 14ನೇ ತಾರೀಕು ಶುಕ್ರವಾರ ದಿವಸ. ಸೊ ಈ ಜಾಥಾ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ 3 ಮುಖ್ಯ ಉದ್ದೇಶ ಇರುವುದು. ಮತ್ತೆ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ನೀವೆಲ್ಲ ನೋಡಿರ್ಬೋದು, ಪ್ರಕೃತಿಯಲ್ಲಿ ಮತ್ತೆ ಟಿವಿ ಚಾನಲ್ ನೋಡಿರ್ಬೋದು. ಅಕ್ಟೋಬರ್ದಲ್ಲಿ ನವೆಂಬರ್ನಲ್ಲಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗಳ ತಾಯಂದ್ರ ಯಾಕೆ ಆಯ್ತು ಅಂತ ನಾವು ನೋಡಿದಾಗ ನಮ್ಗೆ ಏನ್ ಗೊತ್ತಾಗಪ್ಪ ಅಂತಂದ್ರೆ ಆ ತಾಯಂದ್ರಿಗೆ ಏನದು ಸಲಹೆ ಕೊಟ್ಟಿದ್ರು ಅಂದ್ರೆ ನಾವು ಮೆಡಿಕಲ್ this kind of situation. So normally, whenever we hear these, we get a feel that government does not have money. But here it is very clear. Government allotted the budget money was 681 crores was the money allotted for medicine procurement. Then finally, government released 588.98 crores. So 589 crores rupees were released for procuring the medicine. But how much procurement happened? 269 crores. So nearly 400 crores of rupees were lapsed, though it was released. But which year? This is 21-22. So the
CAG examined the data up to 21-22, so just 2 years ago. So that means though there is a money, but medical corporations could not utilize that money, and as a result, medicines are not available in our facilities. All the medicines. ಶ್ರೀ ಅರವಿಂದ ಸೊಸೈಟಿ ಕೇಂದ್ರ ಮಾನ್ವಿ ಆಲ್ನೋಡ ಮತ್ತು ಸಿರ್ವಾರ ಇವರ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ಮತ್ತು ವಿಚಾರ ಸಂಕಿರಣ ದಿನಾಂಕ 8 ಮತ್ತು 9ರಂದು ನಗರದ ಸಂತೋಷಿ ಹೋಮ್ ಹೋಟೆಲ್ 4ನೆಯ ಮಹಡಿಯಲ್ಲಿ ಆಯೋಜಿಸಲಾಗಿದೆ ಎಂದು ಅಧ್ಯಕ್ಷರಾದ ಡಾಕ್ಟರ್ ಬಿಆರ್ ಬೀಡ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಶ್ರೀ ಅರವಿಂದ ಮಾರ್ಗದರ್ಶನ ಎಲ್ಲಾ ಸಾಧಕರ ಅಧ್ಯಯನ, ಯೋಗ ಜೀವನ ಹಾಗೂ ಪುಸ್ತಕ ಪರಿಚಯ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗುತ್ತಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಬೀಡ್, ಶ್ರೀ ಕಿಶೋರ್ ಕುಮಾರ್ ಮತ್ತು ಕಾಸರ ಅವರ ಗ್ರಂಥ ಲೋಕಾರ್ಪಣೆ ಮತ್ತು ಆಧ್ಯಾತ್ಮಿಕ ಬಗ್ಗೆ ವಿಚಾರಣೆ ಸಂಕಿರಣ ನಡೆಯಲಿದೆ ಎಂದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ರಾಜ್ಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಿತ್ ಸಬಲೀಸ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಆರ್.ವಿ. ಜಹಗೀರದಾರ್, ಪ್ರೊಫೆಸರ್ ಬಸವರಾಜ್ ದೋನೂರು, ಡಾಕ್ಟರ್ ಬಸನ್ನಗೌಡ ಪಾಟೀಲ್ ನರರೋಗ ತಜ್ಞರು ಹಾಗೂ ಶ್ರೀ ಕರಿಬಸಪ್ಪ ಯೋಗ ಗುರುಜಿ ಅವರು ಆಗಮಿಸಲಿದ್ದಾರೆ ಎಂದು ಹೇಳಿದರು. ಸೊಸೈಟಿಗಳಲ್ಲ ಅದೆಲ್ಲ ಸೆಕ್ರೆಟರಿಗಳು ಮತ್ತು ಪ್ರತಿನಿಧಿಗಳು ಬರ್ತಾರೆ. ಅದೆಲ್ಲ ಸಾಮಾನು ನಾವು 150 ಮಂದಿ ಬರ್ಬೋದು ನಾವು ಅಂದಾಜು ಮಾಡಿದ್ದೀವಿ. ಮತ್ತು ವಿಚಾರ ಸಂಕಿರಣ ಸ್ವಲ್ಪ